ಶ್ರೀ ಗುರುಭ್ಯೋ ನಮಃ. ನೋಡಿ, ಈ ಸಾಲವನ್ನ ಕೊಡುವಂಥದ್ದು ಅಥವಾ ತೆಗೆದುಕೊಳ್ಳುವಂಥದ್ದು ತಾವು ಹಲವಾರು ಜನರು ಮಾಡ್ತಾ ಇರ್ತಾರೆ. ಅಂಥವರಲ್ಲಿ ಎಷ್ಟೋ ಜನ ಸಾಲವನ್ನ ಕೊಟ್ಟು ಮತ್ತೆ ವಾಪಸ್ ಕೊಡದ ಹಾಗೆ ಇರುವಂಥದ್ದು, ಸತಾಯಿಸುವಂಥದ್ದು, ಸಾಲವನ್ನ ಕೊಡುವುದಕ್ಕೆ ಬಹು ಭಯ ಉಂಟಾಗುವಂಥದ್ದು ಇವೆಲ್ಲವೂ ಕೂಡ ಆಗ್ತದೆ. ಸಾಲವನ್ನ ಕೊಡುವಾಗ ನಕ್ಷತ್ರ, ವಾರ, ತಿಥಿ, ಯೋಗ, ಕರ್ಣ ಈ ರೀತಿಯಾದಂತಹ ಪಂಚಾಂಗ ಶುದ್ಧಿಯನ್ನ ನೋಡಿಕೊಂಡು ಕೊಡುವುದರಿಂದ ಸಾಲ ಹಿಂತಿರುಗಿ ಬರುವಂತದ್ದು ಸುಲಭವಾಗ್ತದೆ. ಯಾವ ಸಂದರ್ಭದಲ್ಲಿ ನಾವು ಸಾಲವನ್ನ ಕೊಡಬೇಕು? ಅಶ್ವಿನಿ, ಮೃಗಶೀರ, ಪುನರ್ವಸು, ಪುಷ್ಯ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಶ್ರವಣ, ಧನಿಷ್ಠ, ಶತಭಿಷ, ರೇವತಿ ಈ 12 ನಕ್ಷತ್ರಗಳಿರುವಂತಹ ಶುಭ ದಿವಸದಲ್ಲಿ ಸಾಲವನ್ನ ಕೊಡುವಂಥದ್ದು. ಉಪಚಾರ ಫಲದಲ್ಲಿ 5ನೇ ಮನೆ ಮತ್ತು 9ನೇ ಮನೆಗಳಲ್ಲಿ ಶುಭ ಗ್ರಹಗಳು ಇದ್ದಾಗ ಸಾಲವನ್ನ ಕೊಡಬಹುದು. ಪಾಪ ಗ್ರಹಗಳು ಇಲ್ಲದೆ ಶುಭ ಗ್ರಹಗಳು ಇದ್ದಾಗ ಮತ್ತೆ ಮೇಷ, ಕಟಕ, ತುಲಾ, ಮಕರ ಈ ಲಗ್ನದಲ್ಲಿ ಸಾಲವನ್ನು ಕೊಡುವುದರಿಂದ ಕೊಟ್ಟಂತಹ ಸಾಲ ಮತ್ತೆ ಬರುವಂತದ್ದು ಆಗ್ತದೆ. ಮಂಗಳವಾರ ಸಾಲವನ್ನ ತೆಗೆದುಕೊಳ್ಳುವಂಥದ್ದು, ಹಾಗೆ ಬುಧವಾರ, ಭಾನುವಾರ ಸಾಲವನ್ನು ಕೊಡುವಂಥದ್ದು ಮಾಡಬಾರದು. ವೃದ್ಧಿಯೋಗ ಮತ್ತು ಭದ್ರ ಕರ್ಣಗಳಲ್ಲಿ ಸಾಲವನ್ನು ಕೊಡಬಾರದು. ಹಸ್ತ ನಕ್ಷತ್ರದಲ್ಲಿದ್ದಾಗ ಸಾಲವನ್ನು ಕೊಡಬಾರದು. ಸಂಕ್ರಮಣ ಕಾಲಗಳಲ್ಲಿ, ಗ್ರಹಣ ಕಾಲಗಳಲ್ಲಿ ಸಾಲವನ್ನು ಕೊಡಬಾರದು. ಈ ಸಂದರ್ಭಗಳಲ್ಲಿ ಕೊಟ್ಟಂತಹ ಸಾಲ ಬರುವಂತದ್ದು ಬಹಳ ನಿಧಾನ ಆಗ್ತದೆ. ಕೂಲಂಕುಷವಾಗಿ ನೋಡಿ ವ್ಯವಹಾರವನ್ನ ಮಾಡಿ. ಒಳ್ಳೆಯದಾಗ್ಲಿ. ನಮಸ್ಕಾರ.